ಮಾನ್ಸಿ, ಇವತ್ತು ಎಡಗಡೆ ಎದ್ದಿದ್ದೀನಿ, ಬರ್ತಾ ಇದ್ದೀನಿ. ಅದು ಹಿಂಗೆ ತಪ್ಪಿಸ್ಕೊತೀಯ ನಾನು ನೋಡ್ತೀನಿ. ಒಂದು ಪಕ್ಷ ನನ್ನ ವಿಚಾರಕ್ಕೆ ಬಂದಿರೋ ನಾನು ಅನ್ಸ್ಕೊತಿದ್ದೆ. ಅದೇ ನೀವು ಬಂದಿರೋದು ನಮ್ಮ ಫ್ಯಾಮಿಲಿ ವಿಚಾರಕ್ಕೆ, ನಮ್ಮ ಮನೆ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಅತ್ತೆ ಹೋಗಿ ಬರ್ತೀನಿ. ಶಿಲ್ಪ ಹುಷಾರಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ ಅತ್ತೆ, ಆಯ್ತು. ನಿಸರ್ಗ ಇಲ್ಲ ಮಸಿದ್ದು ಒಬ್ಬಳೆ ಹೋಗ್ತಾ ಇದ್ಯಾ? ಅತ್ತೆ ಏನೋ ಅವ್ರಿಗೆ ಎಮರ್ಜೆನ್ಸಿ ಕೆಲಸ ಇದೆಯಂತತ್ತೆ, ಅದ್ ಮುಗಿಸ್ಕೊಂಡು ಹಂಗೆ ಬರ್ತೀನಿ ಕಾಲೇಜ್ಗೆ, ನೀನು ಹೋಗಿರೋ ಅಂದ್ರು. ಹೌದಾ, ಸರಿ ನಮ್ಮ ಹುಷಾರು ಮಗಳೇ. ಹ್ಞೂ ಅತ್ತೆ ಹೋಗಿ ಬರ್ತೀನಿ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಾ. ಮನೇಲಿ ಯಾರು ಇಲ್ಲ, ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಜನ್ಯ ಜನ್ಯ ಹತ್ರ ಇವಾಗ ಮಾತಾಡೋದು ಒಳ್ಳೇದು. ಅತ್ತೆ ಎಲ್ಲಾರ್ದು ತಿಂಡಿ ಆಯ್ತು, ಇನ್ನ ನೀವೊಬ್ಬರೇ ಬಾಕಿ. ಬನ್ನಿ ನೀವು ತಿಂಡಿ ತಿಂದಿಡಿ. ಜನ್ಯ ನಿಂದು ತಿಂಡಿ ಆಯ್ತಾ? ಇನ್ನೂ ಇಲ್ಲ ಅತ್ತೆ, ಬನ್ನಿ ಜೊತೆಲಿ ಮಾಡೋಣ. ಜನ್ಯ ತಿಂಡಿ ತಿನ್ನೋಣ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಾ, ಕುತ್ಕೋಬಾ ಒಂದ್ ನಿಮಿಷ. ಯಾಕತ್ತೆ ಏನಾದ್ರು ಹೇಳೋದಿತ್ತಾ? ಹೌದಮ್ಮ ಸ್ವಲ್ಪ ಹೇಳೋದಿತ್ತು, ಬಾ ಕುತ್ಕೋ. ಹೇಳಿ ಅತ್ತೆ. ಜನ್ಯ ನೀನು ಖುಷಿಯಾಗಿದ್ಯಾ ಮಗಳೇ? ಯಾಕತ್ತೆ ಹಿಂಗ್ ಕೇಳ್ತಾ ಇದ್ದೀರಾ? ನಾನ್ ಖುಷಿಯಾಗಿಲ್ವಾ? ಯಾಕೆ ನಿಮ್ಗೇನಾದ್ರೂ ಆತರ ಅನ್ನಿಸ್ತಿದ್ಯಾ? ನೋಡು ಜನ್ಯ, ನಾನು ಏನ್ ಕೇಳಿದ್ರು ನಿಜ ಹೇಳ್ತೀಯ ಅಂತ ನಂಬಿದ್ದೀನಿ ಅಲ್ವಾ? ನಿಜನೇ ಹೇಳ್ತೀಯ ತಾನೆ? ಯಾಕೆ ಇವತ್ತು ಅತ್ತೆ ಒಂಥರ ಮಾತಾಡ್ತಿದಾರಲ್ಲ? ಏನಾದ್ರೂ ಇವರಿಗೆ ಅನುಮಾನ ಏನಾದ್ರೂ ಬಂತಾ ಆರ್ಯ ಅವ್ರ ಮೇಲೆ? ನೋಡು ಜನ್ಯ, ಆರ್ಯ ಹೆಂಗೆ ಅಂತ ನಮಗೂ ಗೊತ್ತು, ತುಂಬಾ ಒಳ್ಳೆ ಹುಡುಗನೇ. ಆದ್ರೆ ಅವನು ನಿನ್ನ ಮದುವೆ ಆಗಿ ನಿನ್ನ ಕರ್ಕೊಂಡ್ ಬಂದಾಗಿಂದ ಯಾಕೋ ನಿನ್ ಜೊತೆ ಏನು ಸರಿ ಇಲ್ಲ ಅನ್ನಿಸ್ತಾ ಇದೆ. ಅತ್ತೆ ಏನು ಸರಿ ಇಲ್ಲ ಅಂದ್ರೆ ಯಾವ ತರ? ನೋಡಮ್ಮ, ನೀನ್ ಏನಾದ್ರೂ ತಿಳ್ಕೊ, ನನ್ ಮಗಳಾಗಿದ್ರೆ ನಾನ್ ಕೇಳ್ತಿದ್ದೆ ತಾನೆ, ಹಂಗೆ ಅನ್ಕೋ. ನಿಮ್ಮಮ್ಮನೇ ಕೇಳ್ತಿದ್ದಾಳೆ ಅನ್ಕೋ. ನಿಮ್ ಸಂಸಾರ ಶುರುವಾಗಿದ್ಯಾ ಮಗಳೇ? ಓ, ಅತ್ತೆಗೆ ನಿಜವಾಗ್ಲೂ ನಮ್ಮ ಮೇಲೆ ಡೌಟ್ ಬಂದಿದೆ. ಈಗ ನಾನೇನು ಉತ್ತರ ಹೇಳಿ? ನಿಜ ಹೇಳೋದಂತೂ ಬೇಡ. ನಿಜ ಹೇಳಿ ಅವ್ರನ್ನ ನೋಯಿಸೋದಕ್ಕಿಂತ ಸುಳ್ಳು ಹೇಳಿ ಅವ್ರನ್ನ ಖುಷಿ ಪಡಿಸೋದೇ ಮೇಲು. ನೋಡಮ್ಮ ಜನ್ಯ, ನೀನೇನಾದ್ರೂ ಸುಳ್ಳು ಹೇಳಿ ಹೆಂಗೋ ಮ್ಯಾನೇಜ್ ಮಾಡೋಣ ಅಂದ್ರೆ ನೀನ್ ಮಾಡ್ಕೊಳೋ ಮೋಸ ಆಗುತ್ತೆ. ನಾನೆಲ್ಲ ಗಮನಿಸ್ತಾನೆ ಇದ್ದೀನಿ ಜನ್ಯ. ಆರ್ಯ ನಿನ್ ಜೊತೆ ಏನು ಚೆನ್ನಾಗಿಲ್ಲ, ಅದಕ್ಕೆ ಕೇಳ್ತಾ ಇದೀನಿ, ನಿಜ ಹೇಳು. ಅತ್ತೆ ಆತರ ಏನಿಲ್ವಲ್ಲ. ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳ ಮಾಮೂಲಿ ಅಲ್ವಾ? ನೋಡಮ್ಮ, ಚಿಕ್ಕ ಪುಟ್ಟ ಜಗಳ ಮಾಡ್ರಿ, ಬೇಡ ಅನ್ನಲ್ಲ. ಅಂದ್ರೆ ಏನೋ ಸಮಯ ಸಂದರ್ಭ ನಾವು ಏನು ಮಾಡಕ್ಕಾಗಲ್ಲ, ಜಗಳ ಬರುತ್ತೆ. ಹಂಗಂತ ಪ್ರತಿ ಗಳಿಗೆನೂ ಅದೇ ತರ ಇರಲ್ವಲ್ಲ. ಹೇಳು ಏನಾಯ್ತು? ಯಾಕೆ ನಿನ್ ಮೇಲೆ ಹಂಗ್ ಸಿಡುತ್ತಾನ ಅವನು? ನೀನ್ ನೋಡಿದ್ರೇನೆ ಆಗಲ್ಲ ಅವನಿಗೆ. ತುಂಬಾ ಸಲ ಗಮನಿಸಿದೀನಿ. ಊಟ ಮಾಡುವ ಕೂಡ ಬಾ ಜನ್ಯ ಊಟ ಮಾಡುವಂತ ಪ್ರೀತಿಯಿಂದ ಒಂದ್ ದಿವಸಕ್ಕೂ ಕರೆದಿದ್ದಿಲ್ಲ. ಮನೇಲಿ ಕುತ್ಕೊಂಡು ಎಲ್ಲಾರು ಮಾತಾಡ್ಬೇಕಾದ್ರೆ ನಿನ್ನ ಪ್ರೀತಿಯಿಂದ ಯಾವುದೇ ರೀತಿ ಆದರ್ಶಿದ್ದು ನೋಡಿಲ್ಲ. ಹೇಳಮ್ಮ ಏನ್ ವಿಚಾರ? ಇನ್ನ ತಪ್ಪಿಸ್ಕೊಳಕ್ ಆಗಲ್ಲ. ಮತ್ತೆ ಇಷ್ಟೆಲ್ಲ ಗಮನಿಸಿದ್ದಾರೆ ಅಂದ್ರೆ ನಾನು ಇನ್ನ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ಆಯ್ತು, ದೇವ್ರ ಮೇಲೆ ಭಾರ ಹಾಕಿ ಏನಿದೆಯೋ ಅದನ್ನ ಹೇಳ್ಬಿಡ್ತೀನಿ. ಮುಂದೆ ಅವ್ರು ಬಿಟ್ಟಿದ್ದು ಏನು ನಿರ್ಧಾರ ತಗೊಂತಾರೋ ತಗೊಂಡ್ಲಿ. ಮತ್ತೆ ಯಾಕೆ ಅಂತ ಗೊತ್ತಿಲ್ಲ, ಅವ್ರಿಗೆ ನಮ್ ಕಂಡ್ರೆ ಆಗಲ್ಲ ಅತ್ತೆ. ಅದೇ ಯಾಕೆ ಅಂತ, ಏನಂತ ಸಮಸ್ಯೆ ಅಂತ? ಯಾಕೆ ನಿನ್ನ ಕಂಡ್ರೆ ಆಗಲ್ಲ ಅಂದ್ಮೇಲೆ ನಿನ್ ಮದ್ವೆ ಆಗಿದ್ಯಾಕ ಅವನು? ನಂಗೆ ಗೊತ್ತಿಲ್ಲ ಅತ್ತೆ. ಅವರು ಆಗಾಗ ನಮ್ಮ ಅನಾಥಾಶ್ರಮಕ್ಕೆ ಬರ್ತಿದ್ರು, ಚೆನ್ನಾಗಿ ಎಲ್ಲಾರ್ನು ಮಾತಾಡ್ಸ್ತಿದ್ರು. ಆದ್ರೆ ಒಂದ್ ದಿವ್ಸ ನಮ್ ವಾರ್ಡನ್ ಹತ್ರ ಬಂದು, ನೋಡಿ ಈ ಹುಡುಗಿ ಅಂದ್ರೆ ನನಗ್ ತುಂಬಾ ಇಷ್ಟ, ನಾನ್ ಮದ್ವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಿದ್ರು. ಅವಾಗ ಎಲ್ಲ ನೋಡಿ ಮಾಡಿ ನನ್ನ ಅವರು ಕೊಟ್ಟು ಮದ್ವೆ ಮಾಡಿದ್ರು. ಆಮೇಲೆ ಒಂದೆರಡು ದಿವಸ ಚೆನ್ನಾಗಿ ಮಾತಾಡ್ಸಿದ್ರು ಅತ್ತೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ. ನೀನು ದೂರ ಇರು, ನನ್ ಜೊತೆ ಇರ್ಬೇಡ, ನೀನ್ ಕಂಡ್ರೆ ಆಗಲ್ಲ ನನ್ಗೆ ಅಂತ ಹೇಳ್ಬಿಟ್ರು. ಇನ್ನು ನನಗೂ ಬೇರೆ ದಾರಿ ಇಲ್ಲದೆ ಸುಮ್ಮನಿದ್ಬಿಟ್ಟೆ ಅತ್ತೆ. ಆಮೇಲೆ ಇದಕ್ಕಿದ್ದಂಗೆ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಅವಾಗ ನಾನು ಅವರು ಜೊತೆಗೆ ಬಂದ್ವಿ ಮನೆಗೆ. ಆಮೇಲೆ ಏನಾಯ್ತಂತ ಅಷ್ಟು ನಿಮಗೂ ಗೊತ್ತೇ ಇರುತ್ತೆ ಅಲ್ಲಮ್ಮ ಜನ್ಯ? ನೀನು ಆರ್ಯ ಹತ್ರ ಯಾಕೆ ಮಾಡ್ತೀರಾ ಅಂತ ನೀನು ಕೇಳಲಿಲ್ವಾ ಇವತ್ತಿನವರೆಗೂ? ಕೇಳಿದ್ದೀನಿ ಅತ್ತೆ, ಕೇಳ್ದಂಗೆ ಹೆಂಗಿರ್ಲಿ ನಾನು. ಆದ್ರೆ ನಿನ್ನೆ ಮಾತ್ರ ನೀನ್ ಬೇಡ, ಡಿವೋರ್ಸ್ ಕೊಟ್ಬಿಡ್ತೀನಿ ನಿನ್ಗೆ ಅಂತ ಹೇಳಿದ್ರು. ಏನ್ ಮಾಡ್ಲಿ? ಏನು ಡಿವೋರ್ಸ್ ಕೊಡ್ತೀನಿ ಅನ್ನ? ಅಲ್ಲಿವರೆಗೂ ಹೋಗ್ಬಿಟ್ಟು ನಾನು? ಅಯ್ಯೋ ಚಂಡಾಳ, ಇಂತ ಒಂದು ಒಳ್ಳೆ ಹೆಣ್ಮಗಳನ್ನ ಮದ್ವೆ ಮಾಡ್ಕೊಂಡು ದೂರ ಮಾಡಕ್ಕೆ ಹಿಂಗ ಮನ್ಸು ಬಂತು ನಿನ್ಗೆ? ಜನ್ಯ ಅಳ್ಬೇಡ ಮಗಳೇ, ಕ್ಷಮಿಸಿ ಅತ್ತೆ. ಯಾವ್ದು ನಿಮ್ಮ ಹತ್ರ ಹೇಳ್ಕೊಳೋ ಆಸೆ ಇರ್ಲಿಲ್ಲ, ನೀವು ಬಲವಂತ ಮಾಡಿದ್ರಿ ಅಂತ. ಅಲ್ಲಮ್ಮ, ನಿನ್ ತಾಯಿ ಆಗಿದ್ರೆ ಹೇಳ್ಕೊಂತಿರ್ಲಿಲ್ವಾ ಮಗಳೇ? ಅಲ್ಲ, ನೀನ್ ಯಾವತ್ತೂ ನನ್ನ ಆ ಸ್ಥಾನದಲ್ಲಿ ಇಟ್ಟು ನೋಡ್ಲೇ ಇಲ್ವಾ? ಯಾಕೆ ನಿನ್ ಕಷ್ಟ ಹೇಳ್ಕೊಬೇಕು ಅಂತ ಅನ್ಸ್ಲಿಲ್ವಾ ಮಗಳೇ? ಇಂತ ಒಳ್ಳೆ ಕುಟುಂಬ, ಇಂತ ಒಳ್ಳೆ ಜನ, ನಿಮ್ಗೆಲ್ಲ ನನ್ನ ಕಷ್ಟ ಹೇಳಿ ನಿಮ್ಮನ್ನು ಯಾಕೆ ಬಾಧೆ ಪಡಿಸ್ಬೇಕು ಅಂತ ಅಷ್ಟೇ ಅತ್ತೆ. ಅದು ಬಿಟ್ಟು ನಿಮ್ಮನ್ನ ನನ್ನ ತಾಯಿ ಸ್ಥಾನದಲ್ಲಿ ಇಟ್ಟಿಲ್ಲ ಅಂತಲ್ಲ, ನೀವು ನನ್ನ ತಾಯಿಗಿಂತ ಹೆಚ್ಚು ಅತ್ತೆ. ದೇವ್ರು ಎಲ್ಲೋ ಒಂದ್ ಕಡೆ ಕಷ್ಟ ಪಡೋರ್ಗೆ ಸುಖ ಕೊಟ್ಟೆ ಕೊಡ್ತಾನಂತೆ. ಹಂಗೆ ಇಷ್ಟು ವರ್ಷದ ಕಷ್ಟದ ಪ್ರತಿಫಲ ಇವಾಗ ಸುಖ ಸಿಕ್ಕಿದೆ ನಮ್ಗೆ. ಪರವಾಗಿಲ್ಲ ಅತ್ತೆ, ನನ್ ಗಂಡನ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಪ್ರೀತಿ ಸಿಕ್ಕಿದೆ. ಮಗನಂತ ಮೈದನ ಇದ್ದಾನೆ, ಹೊರಗಿತ್ತಿದ್ದಾಳೆ, ಸಾಕು. ಇನ್ನ ಏನ್ ಬೇಕು ನನಗೆ? ಅವ್ರಿಗೇನಾದ್ರೂ ಮಕ್ಕಳಾದ್ರೆ ಅವೇ ನನ್ನ ಮಕ್ಕಳು ಅಂತ ನೋಡ್ಕೋತೀನಿ. ನೀವೇನು ಬೇಸರ ಮಾಡ್ಕೊಂಬಿಡಿ ಅತ್ತೆ.
ಆದ್ರೆ ನಿಮ್ ಮಗನ ಹತ್ರ ಈ ತರ ಏನು ಹೇಳಕ್ ಹೋಗ್ಬೇಡಿ ದಯವಿಟ್ಟು ಅತ್ತೆ ಜನಿಯಾ ಸಾಕು, ಇಷ್ಟು ದಿವಸ ನೀನ್ ಕಷ್ಟಪಟ್ಟು ಸಾಕು ಮಗಳೇ, ಇನ್ಮೇಲೆ ನಿನ್ಗೆ ಕಷ್ಟ ಇರಲ್ಲ. ಕಣ್ಣೀರೋರ್ಸ್ಕೊ, ಸಮಾಧಾನ ಮಾಡ್ಕೊ, ಬಾ ತಿಂಡಿ ಮಾಡೋಣ ಬಾ. ಯಾಕೆ ಬೇಜಾರು ಮಾಡ್ಕೋತೀಯ? ಎಲ್ಲ ಸರೋಗುತ್ತೆ ಬಾ ಮಗಳೇ, ನಾನು ಇದೀನಲ್ಲ, ನಿನ್ ಅತ್ತೆ ಅಲ್ಲ ನಾನು, ನಿನ್ ತಾಯಿ ಕಣೆ, ಅಳ್ಬೇಡ. ಅತ್ತೆ ಸಾಕು, ಈ ಜನ್ಮಕ್ಕಿಷ್ಟು ಸಾಕು ಅತ್ತೆ. ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಕೊರಗ್ತಿದ್ ನನ್ಗೆ, ನೀವು ದೇವ್ರು ಸಿಕ್ತಂಗ್ ಸಿಕ್ಕಿದ್ರೆ ಅತ್ತೆ. ಜನಿಯಾ ಸಮಾಧಾನ ಮಾಡ್ಕೊ ಮಗಳೇ, ನೋಡು ನಿನ್ ಖಾಲಿ ತಾಯಿ ಪ್ರೀತಿನೇ ಅಲ್ಲ, ನಿನ್ ಗಂಡನ ಪ್ರೀತಿನೂ ನಿನಗ್ ಸಿಗುತ್ತೆ. ಅದನ್ನ ಮಾಡೋ ಜವಾಬ್ದಾರಿ ನಂದು, ನನಗ್ ಬಿಡು ಅದೆಲ್ಲ. ಈ ಜನ್ಮಕ್ಕೆ ಇಷ್ಟು ಸಾಕು ಅತ್ತೆ, ಇಷ್ಟು ಸಾಕು. ನನಗಿಂತ ಖುಷಿ ಪಡೋರು ಈ ಪ್ರಪಂಚದಲ್ಲೇ ಇಲ್ಲ. ಅದ್ ಹೆಂಗ್ ಈ ಜಾಗ ಬಿಟ್ಟು ಹೋಗಲ್ಲ ನಾನು ನೋಡ್ತೀನಿ. ತ್ಯಾಮಣ್ಣ, ತ್ಯಾಮಣ್ಣವ್ರೆ, ಸಿದ್ಧಾರ್ಥಪ್ಪರು ಎಷ್ಟೊತ್ತಾಯ್ತು ಬಂದು? ಬನ್ನಿ ಅಪ್ಪರೆ, ಕೂಕೊಳ್ಳಿ, ಚೇರ್ ತಗೊಬರ್ತೀನಿ. ತ್ಯಾಮಣ್ಣ ಅವಳಿದ್ದಾಳ? ಇದಾರೆ ಅಪ್ಪರೆ. ಯಾಕೆ ಹಿಂಗ್ ಕೋಪದಲ್ಲಿದ್ದೀರಿ? ಕೂಕೊ ಬರ್ರಿ. ನೋಡ್ದೇಮಣ್ಣ, ನಿಂಗ್ ಮೊದ್ಲೇ ಹೇಳಿದ್ದೆ ಅವಳನ್ನ ಖಾಲಿ ಮಾಡ್ಸು ಅಂತ, ನೀನ್ ಆ ಕೆಲಸ ಮಾಡ್ಲಿಲ್ಲ. ನಾನೇ ಇಲ್ಲಿ ಬರಂಗ್ ಮಾಡ್ದಲ್ಲ ನೀನು. ಅಯ್ಯೋ ಅಪ್ಪರೆ, ಯಾಕೆ ಹಿಂಗ್ ಕೋಪದಲ್ಲಿದ್ದೀರಿ? ನಾನು ಹೇಳೋದ್ ಪೂರ್ತಿ ಕೇಳ್ರಿ. ನಾನ್ ಖಾಲಿ ಮಾಡ್ಸೋನೇ ಇದ್ದೆ. ಆರ್ಯಪ್ಪ ಅವರು. ದ್ಯಾಮಣ್ಣ, ಅಣ್ಣನ ಹೆಸರು ಹೇಳ್ಬೇಡ ನೀನು. ಅಣ್ಣ ಬರಕ್ ಮುಂಚೆನೆ ಹೇಳಿದ್ದೆ ನಿಂಗೆ ಅವ್ಳು ಖಾಲಿ ಮಾಡ್ಬೇಕು ಮನೆ ಅಂತ. ಅಯ್ಯೋ ಅಪ್ಪೋರೇ, ಅಯ್ಯಮ್ಮ ಹತ್ತು ಕದ್ದು ಗೋಳಾಡ್ಬಿಟ್ಲು ಅಪ್ಪೋರೆ. 3 ದಿವಸಕ್ಕೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಈ ಆರ್ಯಪ್ಪ ಅವ್ರು ಬಂದ್ರು. ಅಪ್ಪೋರೆ, ಅಲ್ಲ ಯಾಕೆ ಇಷ್ಟೊಂದು ಕೋಪ? ಏನಾಯ್ತಂತದ್ದು ಅಂತ? ಏನಾಯ್ತಾ? ನನ್ ಮನೇನೆ ಸರ್ವನಾಶನ ಮಾಡಕ್ ಬಂದಿದ್ದಾಳೆ ಇವಳು. ಇವತ್ತು ಇಲ್ಲಿಂದ ಓಡಿಸಿಲ್ಲ ಅಂದ್ರೆ ಕೇಳ್ರಿ ಇವಳನ್ನ. ಸರಿ ಆಯ್ತು, ಕಳ್ಸೋಣಂತೆ, ಅದ್ರಲ್ಲೇನು. ನೀವು ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಇಷ್ಟು ಕೋಪ ಕಮ್ಮಿ ಮಾಡ್ಕೊಳ್ರಿ ಅಪ್ಪೋರೆ. ಈ ಕೋಪದಲ್ಲಿ ಮತ್ತೆ ನನ್ನ ತಪ್ಪಾಗ್ಬಿಟ್ರೆ ಕಷ್ಟ ಅಲ್ವಾ? ತಪ್ಪ? ಯಾವ ತಪ್ಪು ಆಗಲ್ಲ. ಅವಳು ಹೆಣ್ಣೆ ಅಲ್ಲ, ಅವಳು ನನ್ ಮನೇನೆ ನಾಶನ ಮಾಡಕ್ ಬಂದಿರೋದು ದ್ಯಾಮಣ್ಣ. ನಿಂಗಿನ್ನ ಗೊತ್ತಿಲ್ಲ, ಎಷ್ಟೆಲ್ಲ ಉಪ್ಪು ಖಾರ ಮಸಾಲೆ ಹಾಕಿ ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡವಳು ಗೊತ್ತಾ ಇವಳು. ಸರಿ ಆಯ್ತು, ನೀವ್ ಸಮಾಧಾನ ಮಾಡ್ಕೊಳ್ರಿ. ನಾನು ಹೋಗ ಯಮ್ಮನ್ ಕರೆದು ಬರ್ತೀನಿ. ಚಿಚ್ಚಿ, ಅವಳ ಮುಖ ನೋಡೋದಕ್ಕೂ ಅಸಹ್ಯ ಅನ್ಸುತ್ತೆ ನನ್ಗೆ. ಮೊದ್ಲು ಇಲ್ಲಿಂದ ಅವಳನ್ನ ತೊಲಗಿಸ್ಬೇಕು, ಆಮೇಲೆ ನನಗೆ ನೆಮ್ಮದಿ. ಸರಿ ಆಯ್ತು, ಕೂಕೊ ಬರ್ರಿ, ಚೇರ್ ತತ್ತೀನಿ. ಇಲ್ಲ ದೇಮಣ್ಣ, ಕರಿ ಅವಳನ್ನ. ಏನಮ್ಮ, ನೋಡ್ರಿ ನಿಮ್ಮನ್ನ ಕರಿತಾ ಇರೋದು. ಯಾರದು? ದ್ಯಾಮಣ್ಣ, ಏನ್ ಬೇಕಾಗಿತ್ತು ದ್ಯಾಮಣ್ಣ? ನೋಡಿ ನಿಮ್ಮನ್ನ ಸಿದ್ಧಾರ್ಥಪ್ಪ ಅವ್ರು ಕರಿತಾವ್ರೆ, ಬರ್ರಿ. ಏನು? ಸಿದ್ಧಾರ್ಥ ಅವ್ರು ಬಂದ್ರಾ? ಹೌದು, ಅವರೇ ಕರಿತಾ ಇರೋದು, ಬರ್ರಿ ಬೇಗ. ಬರ್ತೀನಿ, ಹೋಗು. ನೋಡಿ, ಜೊತೆಗೆ ಕರ್ಕೊಂಬರ್ರಿ ಅಂತ ಹೇಳೋರಿ. ನೀವ್ ಬರ್ಬೇಕು ಇವಾಗ ಅಷ್ಟೇ. ಏನ್ ದ್ಯಾಮಣ್ಣ, ನನ್ ಮೇಲೆ ಧಮಕಿ ಆಗ್ತಾ ಇದ್ಯಾ ನೀನು? ನೋಡಮ್ಮ, ನಿನ್ ಧಮಕಿ ಆದ್ರೂ ಅನ್ಕೋ, ಇನ್ನೊಂದಾದ್ರೂ ಅನ್ಕೋ, ಸಿದ್ಧಾರ್ಥಪ್ಪ ಅವ್ರು ಕರಿತಾವ್ರೆ, ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಆರ್ಯ ಅವರು ಬಂದಿದ್ದಾರಾ? ಇಲ್ಲ, ಆರ್ಯಪ್ಪ ಅವ್ರು ಯಾರು ಬಂದಿಲ್ಲ, ಸಿದ್ಧಾರ್ಥಪ್ಪ ಅವ್ರು ಒಬ್ರೇ ಬಂದಿರೋದು. ಬರ್ರಿ ಬೇಗ. ಸರಿ ಆಯ್ತು, ನಡೀರಿ ನೀವು, ಬರ್ತೀನಿ. ಅದ್ಯಾಕೆ ಹಂಗೆ ಕೂಗಾಡ್ತೀರಾ? ನಾನೇನ್ ಕೂಗಾಡ್ತಾ ಇಲ್ಲಮ್ಮ, ನೀನ್ ಬಾ ಫಸ್ಟ್. ಏನು? ಸಿದ್ಧಾರ್ಥ ಬಂದಿದ್ದಾನ? ಅಯ್ಯೋ, ಅವ್ನ್ ಬಂದ ಅಂದ್ರೆ ಉಳಗಲ್ಲ ಇಲ್ಲ ನಮ್ಗೆ. ಏನ್ ಮಾಡ್ಲಿ ಈಗ? ಆಯ್ತು, ನೋಡ್ತೀನಿ. ಎಲ್ಲಿ ಅವಳು? ದ್ಯಾಮಣ್ಣ, ಒಬ್ರೇ ಬರ್ತಾ ಇದೀರಾ? ಬರ್ತೀನಿ ನಡೀರಿ ಅಂದ್ರು ಅಪ್ಪವ್ರೆ. ಏನು ಬರ್ತೀನಿ ನಡಿ ಅಂದ್ಲ? ಅವಳೇನ್ ಮದ್ವೆ ಹೆಣ್ಣಂತ ಒಳಗ ಏನಾದ್ರು ಊದಿಸ್ಬೇಕಂತ? ಅವಳನ್ನ ಕರಿತೀರಾ ಇಲ್ಲ ನಾನೇ ಹೋಗಿ ಜುಟ್ಟಿಟ್ಕೊಂಡ್ ಬರ್ಲಾ? ಅಯ್ಯೋ ಅಪ್ಪೋರೆ, ನೀವು ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಹಿಂಗೆ? ದ್ಯಾಮಣ್ಣ, ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ ನನಗ್ ಗೊತ್ತು ದ್ಯಾಮಣ್ಣ. ಮೊದ್ಲು ಅವಳು ಇಲ್ಲಿಂದ ಓಡಿಸ್ಬೇಕಂತಾನೆ ಬಂದಿದ್ದೀನಿ ಇವತ್ತು. ಸರಿ ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ರಿ ಅಪ್ಪೋರೆ. ಬಾರೇ ಬಾ, ನಮ್ಮನೆ ತರನೇ ಎಷ್ಟ್ ಮನೆ ಹಾಳು ಮಾಡಿದ್ಯಾ ನೀನು. ನೋಡಿ ಸಿದ್ಧಾರ್ಥ ಅವ್ರೆ, ಓಹೋ, ಮರ್ಯಾದೆ ಬೇರೆ ಕೊಡ್ತಾ ಇದ್ಯಾ ನೀನು? ಮರ್ಯಾದೆ ಎಲ್ಲ ಕೊಟ್ಟು ಮಾತಾಡಲ್ವಲ್ಲ. ನೋಡು, ನನಗೆ ಆರ್ಯ ಅಂದ್ರೆ ಇಷ್ಟ, ಆರ್ಯನ್ಗೆ ನಾನಂದ್ರೆ ಇಷ್ಟ. ನಮ್ಮಿಬ್ಬರ ಮಧ್ಯದಲ್ಲಿ ಬರೋದಕ್ಕೆ ನೀನ್ ಯಾರು? ಹೌದಾ, ನಿನ್ಗೆ ಆರ್ಯ ಅಂದ್ರೆ ಇಷ್ಟನಾ? ಆರ್ಯ ಅಂದ್ರೆ ಇಷ್ಟನಾ ಇಲ್ಲ ನಮ್ಮ ಆಸ್ತಿ ಅಂದ್ರೆ ಇಷ್ಟನಾ? ನೋಡು, ನಾನು ಏನಂತ ಆರ್ಯಂಗ್ ಚೆನ್ನಾಗ್ ಗೊತ್ತು. ನೀನ್ ಇದ್ರಲ್ಲಿ ಮತ್ತೆ ಬರ್ಬೇಡ. ಏನೇ ಬಿಕಾರಿ, ನಿನ್ಗೆ ಇರೋದಕ್ಕೆ ಮನೆ ಇಲ್ಲ ಅಂದ್ರೆ ಮನೆ ಕೊಟ್ಟವ್ ನಾನು. ಹೆಂಗ್ ಬಂದೆ ನೀನ್ ಇಲ್ಲಿಗೆ? ಅಯ್ಯೋ ಅಣ್ಣ, ನಂಗೊಂಚೂರು ಮನೆ ಇದ್ರೆ ಕೊಡ್ರಿ ಅಂತ ಬೇಡ್ಕೊಂಬಂದು ಈಗ ನಮ್ಮ ಮೇಲೆ ಸವಾರಿ ಮಾಡ್ತೀಯನೆ ನಾಯಿ. ಎದ್ದೇಳು, ನಿನ್ನ ಸುಮ್ನೆ ಬಿಡಲ್ಲ ಇವತ್ ನಾನು. ಅಯ್ಯೋ ಸಿದ್ಧಾರ್ಥಪ್ಪವ್ರೆ, ಅಯ್ಯೋ ಬನ್ರಿ ಸಿದ್ಧಾರ್ಥಪ್ಪವ್ರೆ, ಏನಾದ್ರು ಹೆಚ್ಚಾಯ್ತು ಕಡಿಮೆ ಆಯ್ತು? ಅಯ್ಯೋ ಏನ್ ನೀವ್ ಹಿಂಗೆ? ದ್ಯಾಮಣ್ಣ ಬಿಡು ನನ್ನ, ಇವತ್ತು ಇವಳು ಮುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಆಯ್ತು ಸುಮ್ನಿರ್ರಿ ಸಿದ್ಧಾರ್ಥಪ್ಪವ್ರೆ, ಯಾಕಿಷ್ಟು ರೋಷ? ಸುಮ್ನಿರ್ರಿ. ನಿನ್ನ ಸಾಯಿಸಿದ್ರು ಪಾಪ ಬರಲ್ವೇ? ನಮ್ ದೇವ್ರಂತ ಅತ್ತಿಗೆಗೆ ಮೋಸ ಮಾಡಕ್ ಗೊತ್ತೀಯ ನೀನು? ನಾಯಿ, ತೊಲ್ಗೋ ಇಲ್ಲಿಂದ, ಮೊದಲು ತೊಲ್ಗೋ. ಒಂದ್ ನಿಮಿಷನೂ ಇಲ್ಲಿರಕ್ ಬಿಡಲ್ಲ ನಾನು. ಹೋಗ್ತಾ ಇರ್ಬೇಕು. ಹಂಗೋ ಹಿಂಗೋ ಜೀವ ಉಳಿಸ್ಕೊಂಡಿದ್ಯಾ, ಆಮೇಲೆ ಅದನ್ನು ತೆಗೆದು ಬಿಡ್ತೀನಿ. ಸಿದ್ಧಾರ್ಥಪ್ಪ ಬರ್ರಿ, ಈ ಕಡೆ ಬರ್ರಿ ನೀವು. ಅಯ್ಯೋ ಸಿದ್ಧಾರ್ಥಪ್ಪ, ಹೊಸ ಸಮಾಧಾನ ಮಾಡ್ಕೊಳ್ರಿ, ನಾನ್ ಹೇಳ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ರಿ. ನೋಡವಾ, ಸುಮ್ನೆ ಆಗಿದ್ದಾಗೋಗೈತೆ, ಹೊರಟು ಬಿಡಿ ಇಲ್ಲಿಂದ. ಇಲ್ಲಿರ್ಬೇಡ, ಸುಮ್ನೆ ಹೋಗು. ನಾನ್ ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ.
ಆರ್ಯವ್ರು ಬಂದ್ ಹೇಳಿ ಅವಾಗ ಹೋಗ್ತೀನಿ. ಏನೇ ರಾಕ್ಷಸಿ ಸಿದ್ಧಾರ್ಥಪ್ಪ, ಸುಮ್ನಿರ್ರಿ. ನಾನ್ ಕಳಿಸ್ತೀನಿ, ನೀವು ಸುಮ್ನಿರ್ರಿ. ನೋಡ್ರ ದೇಮಣ್ಣ ಹೆಂಗ್ ಹೇಳ್ತಾಳೆ ಅಂತ. ಅಲ್ಲ, ಬರ್ಬೇಕಾದ್ರೆ ಸಿದ್ಧಾರ್ಥಪುರೇ ಒಂದ್ ಮನೆ ಇದ್ರೆ ಕೊಡ್ರಿ ಅಂತ ಹೆಂಗ್ ಬೇಡ್ಕೊಂಡ್ಲು. ಇವಾಗ ಇವಾಗ ಆರ್ಯ ಬರ್ಬೇಕಂತೆ, ಆರ್ಯ. ನನಗ್ ಗೊತ್ತು ಕಣೆ ನಿನ್ ಪ್ಲಾನ್ ಏನಿತ್ತು ಅಂತ. ನಮ್ಮ ಅಣ್ಣನ್ ಬುಟ್ಟಿಗೆ ಹಾಕೊಳಕಂತಾನೆ ನೀನ್ ಇಲ್ಲಿಗೆ ಬಂದೆ ಅಂತ ನಮ್ಗೆ ಅರ್ಥ ಆಯ್ತು. ಹೋಗು, ನನ್ ಕಣ್ಣು ಮುಂದೆ ನಿಂತ್ಕೊಂಬೇಡ, ಹೋಗ್ತಾ ಇರೋ. ಹೋಗ್ತಾವಳೆ, ಸುಮ್ನಿರ್ರಿ ಅಪ್ಪೋರೆ. ನೋಡು, ಇವಾಗ ಹೋಗ್ತಾ ಇರ್ಬೋದು ನಾನು, ಆದ್ರೆ ನೀನು ನಿಮ್ ಮನೆಯವರು ಯಾರು ನಮ್ದಿಗಿರಲ್ಲ. ಹಂಗ್ ಮಾಡಿಲ್ಲ ಅಂದ್ರೆ ನನ್ ಮಾನ್ಸಿನೇ ಅಲ್ಲ ನನ್ನ ಹೆಸರು. ಧಮ್ಕಿ ಆಗ್ತೀಯಾ? ನನ್ಗೆ ಧಮ್ಕಿ ಆಗ್ತೀಯಾ? ಅಪ್ಪೋರೆ ಸಮಾಧಾನ ಮಾಡ್ಕೊಳ್ರಿ ನೀವು. ಹೋಗಮ್ಮ ತಾಯಿ, ಹೋಗಿಲ್ಲಿಂದ ಮೊದ್ಲು ನೀನು. ಸಿದ್ಧಾರ್ಥಪುರೆ ಬರ್ರಿ, ಕೂಕೋ ಬರ್ರಿ ನೀವು. ಯಾಕೆ, ಏನಾಯ್ತು? ಇಷ್ಟು ಕೋಪದಲ್ಲಿ ಬಂದಿದ್ದೀರಾ? ಯಾವತ್ತೂ ನೋಡಿಲ್ಲ ನಿಮ್ಮನ್ನ ಇಷ್ಟು ಕೋಪದಲ್ಲಿ. ಸಮಾಧಾನ ಮಾಡ್ಕೊಳ್ರಿ ಸಿದ್ಧಾರ್ಥಪುರೆ. ನಿಮ್ಗೆ ಸಮಾಧಾನ ಮಾಡಿ ಮಾಡಿ ನಮ್ಗೆ ಸುಸ್ತಾಗೋಯ್ತು. ಹೊರಟೋದ್ಲಲ್ಲ ಯಮ್ಮ, ಬಿಡ್ರಿ. ಏನ್ ಮಾಡ್ಲಿದ್ಯಮ್ಮಣ್ಣ, ಏನ್ ಮಾಡ್ಲಿ? ನನಗೇನಾದ್ರೂ ತಡ್ಕೋತೀನಿ ನಾನು. ನನ್ ಮನೆಯವ್ರಿಗೇನಾದ್ರೂ ಆಗ್ಬಿಟ್ರೆ ನಾನು ತಡ್ಕೊಳಲ್ಲ ದ್ಯಮಣ್ಣ. ಅಲ್ಲ, ನಮ್ಮ ಮಾರಿ ಅಣ್ಣನ್ನೇ ಬುಟ್ಟಿಗೆ ಹಾಕೊಂಡವಳಲ್ಲ ಇವಳು. ಎಂತ ಮಾಯಿಲಾಡಿ ಇರ್ಬೇಕು ಇವಳು. ಸರಿ ಆಯ್ತು, ಹೊಲ್ಟೋದಲ್ಲ, ನಿಮ್ ಸಮಸ್ಯೆ ಎಲ್ಲ ಕಡಿತು ಬಿಡ್ರಿ. ಇವಳು ಹಿಂಗೆ ನಮ್ ವಿಚಾರಕ್ಕೆ ಬರ್ದಂಗ್ ಹೊಲ್ಟೋದ್ರೆ ಇವಳು ಉಳ್ಕೊಂಡ್ಲು ದ್ಯಮಣ್ಣ. ಏನಾನ ಕುತಂತ್ರ ಮಾಡಿ ಮತ್ತೆ ನಮ್ ವಿಚಾರಕ್ಕೆ ಬಂದ್ಲು ಅನ್ಕೊಳ್ರಿ, ಅಷ್ಟೇ ಇವಳು ಕತೆ. ನಾನೇ ಮುಗಿಸ್ಬಿಡ್ತೀನಿ. ಶೇಖರ್, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಮೇಡಮ್. ಆದ್ರೆ ಯಾಕೆ ಮೇಡಮ್ ಇದ್ದಕ್ಕಿದ್ದಂಗೆ ಈ ತರ ನಿರ್ಧಾರ? ನೋಡು ಶೇಖರ್, ನಾನು ಹೇಳಿದಷ್ಟು ಮಾಡು. ಯಾಕೆ ಅಂತ ನಿನ್ಗೂ ಗೊತ್ತಾಗುತ್ತೆ. ಎಲ್ಲ ರೆಡಿ ಮಾಡಿ ನಾಳೆಲ್ಲ ಪೇಪರ್ಸ್ ತಗೊಂಡ್ ಮನೆಗ್ ಬಾ. ಮೇಡಮ್, ನೀವು ತಗೊಂಡಿರೋ ನಿರ್ಧಾರ ನನ್ಗ್ಯಾಕೋ ಸರಿ ಕಾಣ್ತಾ ಇಲ್ಲ. ನೋಡು ಶೇಖರ್, ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನೋಡು, ನಾನ್ ತಗೊಂಡಿರೋ ಈ ನಿರ್ಧಾರದಿಂದ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಸರಿ ಮೇಡಮ್, ನಿಮ್ ಇಷ್ಟ. ಆದ್ರೆ ನಾನ್ ನಾಳೆ ಪೇಪರ್ಸ್ ತಗೊಂಡ್ಬರೋ ಅಷ್ಟೊತ್ತಿಗೆ ಮನೇಲಿ ಎಲ್ಲಾರು ಇರಬೇಕು. ಇರ್ತಾರೆ, ನಾಳೆ ಎಲ್ಲಾರು ಮನೆಯಲ್ಲೇ ಇರ್ತಾರೆ. ಎಲ್ಲಾರನ್ನು ಕೂರ್ಸಿನೇ ಈ ಜವಾಬ್ದಾರಿ ವಹಿಸೋದು. ನೀನೇನು ಟೆನ್ಷನ್ ಮಾಡ್ಕೊಂಬೇಡಪ್ಪ. ಎಲ್ಲ ಪೇಪರು ಸರಿಯಾಗಿ ತಯಾರು ಮಾಡ್ಕೊಂಡ್ ಬಾ. ನಾನು ಏನೇನ್ ಹೇಳಿದಿನೋ ಅದೆಲ್ಲ ಕರೆಕ್ಟ್ ಆಗಿ ಇರ್ಬೇಕು ಅದ್ರಲ್ಲಿ. ಸರಿ ಮೇಡಮ್, ಆಯ್ತು. ನಾಳೆ 12 ಗಂಟೆ ಅಷ್ಟೊತ್ತಿಗೆ ಬಂದ್ರೆ ಆಗುತ್ತಲ್ವಾ? ಆಯ್ತು, ನಿನ್ ಟೈಮು ನೀನ್ ನೋಡ್ಕೊಂಡ್ ಬಾ. ಮನೇಲಂತೂ ಎಲ್ಲಾರನ್ನೂ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಯಾರು ಎಲ್ಲೂ ಹೋಗ್ದಿರೋ ತರ ಮನೇಲಿ ಇರೋ ತರ ಮಾಡ್ತೀನಿ. ರಾಧಾ, ರಾಧಾ, ಹೇಳಿ ಅಮ್ಮವ್ರೆ. ಅದ್ ನೋಡು, ಸಿದ್ದು ಬಂದ ಅನ್ಸುತ್ತೆ. ಇಲ್ಲ ಆರ್ಯನೇ ಬಂದಿರ್ಬೇಕು. ಒಂದ್ಸಲಿ ನೋಡು ಯಾರು ಬಂದ್ರು ಅಂತ. ರಾಧಕ್ಕ, ಶಿಲ್ಪಾ, ನಿಸರ್ಗ ಎಲ್ಲ ಕಾಲೇಜ್ ಹೋದ್ರ? ಹ್ಞೂ ಸಿದ್ಧಾರ್ಥಪ್ಪ, ಬೆಳಗ್ಗೆನೆ ಕಾಲೇಜ್ ಹೋದ್ರು. ಇನ್ನೇನು ಅವ್ರ ಕಾಲೇಜಿಂದ ಬರೋ ಟೈಮೇ ಆಗ್ತೈತೆ. ಅಮ್ಮ, ಯಾಕೆ ಒಂಥರ ಇದ್ಯಾ? ಏನಾಯ್ತು? ಸಿದ್ದು, ಯಾಕೆ ಇವತ್ತು ಕಾಲೇಜ್ ಹೋಗಿಲ್ಲ? ಎಲ್ಲೋಗಿದ್ದೆ ನೀನು? ನಾನಾ ಎಲ್ಲೋ ಹೋಗಿದ್ದೆ ಅಮ್ಮ. ನಾನು ಹೋಗಿದ್ ಕೆಲ್ಸ ಅಂತೂ ಸಕ್ಸಸ್ ಆಯ್ತು ಬಿಡು. ನೀನ್ ಯಾಕೆ ಬೇಜಾರಾಗಿದ್ಯಾ? ಬೇಜಾರಂತದ್ದು ಇಲ್ಲಪ್ಪ. ಅಲ್ಲ, ನೀನ್ ಯಾಕೆ ಕಾಲೇಜ್ ಹೋಗಿಲ್ಲ ಅಂತ. ಆರ್ಯ ನೋಡಿದ್ರೆ ಇನ್ನ ಬಂದಿಲ್ಲ ಅವನು. ಅಣ್ಣನಾ? ಪರವಾಗಿಲ್ಲ ಬಿಡಮ್ಮ, ಬರ್ಲಿ. ಫ್ಯಾಕ್ಟ್ರಿ ಹತ್ರ ಎಲ್ಲ ಹೋಗಿರ್ತಾನೆ. ಸಿದ್ದು, ನಿನ್ಗೊಂದು ವಿಚಾರ ಹೇಳ್ಬೇಕಪ್ಪ. ಹೇಳಮ್ಮ. ಈಗ ಬೇಡ, ಎಲ್ಲರೂ ಬರ್ಲಿ, ಎಲ್ಲರಿಗೂ ಹೇಳ್ತೀನಿ. ಸರಿನಮ್ಮ, ಆಯ್ತು. ನಾನು ಫ್ರೆಶ್ ಆಗಿ ಬರ್ತೀನಿ. ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ, ಎಲ್ಲಿ ಹೋಗಿದ್ದೆ? ಏನು ಹೇಳೋದಿಲ್ಲ. ಏನ್ ಅಣ್ಣ ತಮ್ಮನೋ. ನನಗಂತೂ ಬೇಜಾರಾಗ್ಬಿಟ್ಟಿದ್ಯಪ್ಪ ನಿಮ್ಮಿಬ್ಬರ ಮಧ್ಯೆ. ಅಮ್ಮ, ಇವತ್ ನಮ್ಮ ಮನೆ ಬಂದಿರೋ ಕಷ್ಟಗಳೆಲ್ಲ ತೀರೋಯ್ತು. ಇವತ್ತಿಂದ ನಮ್ಮ ಮನೆ ನೋಡು ಎಷ್ಟ್ ಚೆನ್ನಾಗಿರುತ್ತೆ ಅಂತ. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಏನ್ ಮಾಡ್ಲಪ್ಪ, ನೀನು ನೀನ್ ಹೇಳ್ತಿದ ಒಂದು ಅರ್ಥ ಆಗಲ್ಲ. ಇನ್ನ ಜನ್ಯ ಪಾಪ, ಅವಳದ್ ಏನ್ ಪಾಡೋ, ಏನ್ ಕತೆನೋ. ಯಾರು ಏನ್ ಹೇಳ್ತಿರ ತಾನೆ ನಂಗೂ ಅರ್ಥ ಆಗೋದು. ಏನೇನ್ ಮಾತಾಡ್ಕೊತಿರೋ, ಏನೇನ್ ಕತೆನೋ. ಅಲ್ಲ, ನೀವ್ ಗಂಡ ಹೆಂಡತಿ ಏನಾದ್ರೂ ಮಾತಾಡ್ಕೊಡ್ರಪ್ಪ, ನನಗೇನ್ ಅಭ್ಯಂತರ ಇಲ್ಲ. ಮನೇಲಿ ಎಲ್ಲಾರು ಖುಷಿ ಖುಷಿಯಾಗಿದ್ರೆ ತಾನೆ. ನೀವಿಬ್ರು ಗಂಡ ಹೆಂಡತಿ ಜಗಳ ಮಾಡ್ತೀರಾ, ಅವ್ರಿಬ್ರು ಗಂಡ ಹೆಂಡತಿ ಜಗಳ ಮಾಡ್ತಾರೆ. ನಾನ್ ಏನ್ ಮಾಡ್ಲಪ್ಪ? ಅಮ್ಮ ಅಮ್ಮ, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇರಲ್ವಾ? ನೀನ್ ಆರಾಮಾಗಿರು. ನಾವು ಜಗಳ ಮಾಡ್ಕೋತೀವಿ, ಪ್ರೀತಿ ಮಾಡ್ಕೋತೀವಿ. ಏನ್ ಪ್ರೀತಿನೋ ಏನೋ, ನಾ ಕಾಣೆ. ನಾಳೆಯಿಂದ ಕಾಣ್ತೀಯ ಬಿಡು. ಏನಿವತ್ತು ಇಷ್ಟೊಂದು ಹುಮ್ಮಸ್ಸು? ಅದೇನಂತ ಸಂತೋಷ? ಏನೋ ಗೆದ್ದೆ ಬಂದಿರೋ ತರ. ಗೆದ್ದಿದ್ದೀನಮ್ಮ, ಗೆದ್ದಿದ್ದೀನಿ. ನಮ್ಮ ಮನೆ ಸಂತೋಷನೇ ಗೆದ್ದಿದ್ದೀನಿ. ಸರಿನಾ? ಏನ್ ಸರಿನೋ, ಹೋಗಪ್ಪ. ಸರಿ ಆಯ್ತು, ಎಲ್ಲಾರು ಬಂದ್ಮೇಲೆ ಒಂದ್ ಮಾತು ಹೇಳ್ಬೇಕು ನಿಮ್ಮೆಲ್ಲರಿಗೂ. ರಾಧಾ, ರಾಧಾ ಅಮ್ಮರೇ, ಹೇಳ್ರಿ. ನೋಡು, ಶಿಲ್ಪನು ನಿಸರ್ಗ ಬರೋ ಟೈಮ್ ಆಯ್ತು. ಅವ್ರಿಬ್ರು ಬಂದ್ರೆ ಅವ್ರಿಗೂ ಹೇಳು. ಮತ್ತೆ ಆರ್ಯನು ಬರ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಆರ್ಯನ್ಗೂ ಹೇಳು ಎಲ್ಲಾರು ಬರ್ಬೇಕಂತೆ. ಅಮ್ಮವ್ರ ಒಂಚೂರು ಮಾತಾಡ್ಬೇಕು ಅಂತ. ಎಲ್ಲಾರ್ನು ಕರಿಬೇಕು ಅಮ್ಮವ್ರೆ. ಹೌದು, ಎಲ್ಲಾರ್ನು ಕರಿ. ಶಿಲ್ಪನೇನ್ ಬೇಡ, ಇನ್ ಉಳಿದವ್ರನ್ನೆಲ್ಲ ಕರಿ. ಅಮ್ಮ, ಯಾಕೆ ಶಿಲ್ಪನ್ ಬೇಡ? ಇದು ನಮ್ಮನೆಗೆ ಮಾತ್ರ ಸಂಬಂಧಪಟ್ಟ ವಿಷಯನಪ್ಪ, ಅದಕ್ಕೆ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಖುಷಿ ಆಗುತ್ತಲ್ವಾ. ಮತ್ತೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಮ್ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ ನೀವು. ನನಗನ್ಸುತ್ತೆ ಜನಿಯನ್ ಜೀವನ ಸರೋಗ್ಬೋದು ಇಷ್ಟರಲ್ಲೇ ಅಂತ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ. ಏನೇ ವಿಚಾರ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ತುಂಬಾ ಜನ, ಬೇಕಾದ್ರೆ ನಿಮ್ಗೆ ನಂದು ಅನಾಲಿಟಿಕ್ಸ್ ಸ್ಕ್ರೀನ್ ಶಾಟ್ ಕೊಡ್ತೀನಿ ನೋಡಿ. ಅದರಲ್ಲಿ 75% ಇಂದ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ನೀವೆಲ್ಲರೂ ವಿಡಿಯೋಸ್ ನೋಡ್ತಿದ್ರೆ ಇಲ್ಲ ಅಂತಲ್ಲ, ಫುಲ್ ವಿಡಿಯೋಸ್ ನೋಡ್ತಾ ಇದ್ದೀರಾ.
ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಅನ್ಸಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.